RSS ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ, ಪದೇ ಪದೇ ಪ್ರಶ್ನೆ ಮಾಡುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕರ ಮಾತಿಗೆ ಈಗಿನಿಂದಲೇ ಕೌಂಟರ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ RSSನ ಪ್ರಮುಖರು ಬಂದಿದ್ದಾರೆ. ಯಾಕೆ ಇಲ್ಲ ಅಂದ್ರೆ ಮುಂಬರುವಂತ ದಿನದಲ್ಲಿ ದೊಡ್ಡ ಡ್ಯಾಮೇಜ್ ಆಗುತ್ತೆ ಬಿಜೆಪಿಗೆ. RSS ಬಿಜೆಪಿಯ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದೆ, ಕೇವಲ ರಾಜ್ಯದಲ್ಲಿ ಮಾತ್ರನೇ ಅಲ್ಲ ಇಡೀ ರಾಷ್ಟ್ರದಲ್ಲಿ. ಈಗ RSS ಬಗ್ಗೆನೇ ಪ್ರಿಯಾಂಕ್ ಖರ್ಗೆ ಮಾತನ್ನ ಆಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಗೃಹ ಸಚಿವರು. ರಾಜ್ಯ ಬಿಜೆಪಿ ನಾಯಕರಿಗೆ RSS ಪ್ರಮುಖರು ಖಡಕ್ ಎಚ್ಚರಿಕೆಯನ್ನ ಸಹ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ಈಗಲಿಂದಲೇ ನೀವು ಅವ್ರ ಮಾತಿಗೆ ಕೌಂಟರ್ನ ಮಾಡಿ, ಇಲ್ದಿದ್ರೆ ಸಮಸ್ಯೆ ನಿಶ್ಚಿತ ಅಂತ RSS ರಾಜ್ಯ ಬಿಜೆಪಿ ನಾಯಕರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. RSS ಯಾವತ್ತೂ ರಾಜಕಾರಣಕ್ಕೆ ಬರಲ್ಲ, ರಾಜಕಾರಣದ ಮೇನ್ ಸ್ಟ್ರೀಮ್ ನಲ್ಲಿ ಇರಲ್ಲ, ಸಮಾಜ ಕಟ್ಟುವಂತ ಕೆಲಸವನ್ನ RSS ಮಾಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡೋ ಅಂಥದ್ದು, ಅದರಲ್ಲಿ ಇರೋ ಅಂತ ಉಪಸಂಘಗಳು ಅಥವಾ ಬೇರೆ ಬೇರೆ ಸಂಘಗಳೆಲ್ಲ ಏನು ಒಂದುಗೂಡಿದೆ, ಇದೆಲ್ಲದಕ್ಕೂ ಕೂಡ ನೋಂದಾವಣಿ ಮಾಡಿಸ್ಕೋಬೇಕು. ಫಂಡ್ ಎಲ್ಲಿಂದ ಬರ್ತಾ ಇದೆ, ನೋಂದಾಯಿತ ಆಗಿದೆಯೋ ಆಗಿಲ್ವೋ, ನಾನೇ ಬರ್ತೀನಿ ಇಲ್ಲ ನೀವು ಬನ್ನಿ ನನಗೆ ದಾಖಲೆ ತೋರಿಸಿ, ಈ ರೀತಿಯ ಕೌಂಟರ್ ಮಾತುಗಳಿಗೆ, ಈ ರೀತಿಯ ಹೇಳಿಕೆಗಳಿಗೆ ಕೌಂಟರ್ ಈಗಲಿಂದಲೇ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂಬರೋ ಅಂಥ ದಿನದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. RSS ಗ್ರೌಂಡ್ಗಿಳಿದು ಕೆಲಸ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ. ರಾಜ್ಯದ ಗೃಹ ಸಚಿವರು ಅವರು ತೆಗೆದುಕೊಳ್ಳೋ ಅಂತ ನಿರ್ಣಯಗಳು ಒಂದು ವೇಳೆ ಏನಾದರೂ RSS ವಿರೋಧವಾಗಿದ್ರೆ, ಬಿಜೆಪಿ ಇದಕ್ಕೆ ಈಗಲಿಂದಲೇ ಕೌಂಟರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಚುನಾವಣಾ ಹೊಸ್ತಿಲಿನಲ್ಲಿ ದೊಡ್ಡ ಪ್ರಮಾಣದ ಬೆಲೆಯನ್ನ ತೆರಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ RSSನ ಪ್ರಮುಖರು ಈಗ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ವಾರದ ಒಳಗಾಗಿ ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ, ಈ ಹೇಳಿಕೆಗಳಿಗೆ ಕೌಂಟರ್ ಕೊಡೋ ಅಂತ ಕೆಲಸ ಪ್ರತಿಯೊಬ್ಬ ಬಿಜೆಪಿ ರಾಜ್ಯ ನಾಯಕರು ಮಾಡಬೇಕು ಅನ್ನೋ ಖಡಕ್ ಎಚ್ಚರಿಕೆ RSSನಿಂದ ಬಂದಿದೆ. ಈಗ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವ ಸ್ಥಾನವನ್ನು ಅಲಂಕರಿಸಲಿಕ್ಕಿಂತ ಮುಂಚಿತವಾಗ್ಲೂ ಕೂಡ RSS ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ರು, ಪ್ರಶ್ನೆಯನ್ನ ಮಾಡ್ತಾ ಇದ್ರು. RSS ಯಾಕೆ ನೋಂದಾಯಿತ ಸಂಸ್ಥೆ ಆಗಿಲ್ಲ, ಅವರು ಈ ಸಂವಿಧಾನದ ಚೌಕಟ್ಟಿನಲ್ಲಿ ಬರಲ್ವಾ, ಭಾರತ ದೇಶದ ಸಂವಿಧಾನ ಅವ್ರಿಗೆ ಅಪ್ಲೈ ಆಗಲ್ವಾ, ನೀತಿ ನಿಯಮಗಳು ಅವ್ರಿಗೆ ಅಪ್ಲೈ ಆಗಲ್ವಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಅವರು ಗೃಹ ಸಚಿವರು, ಸೊ ಇನ್ನೊಂದಷ್ಟು ಪವರ್ಫುಲ್ ಹುದ್ದೆ ಅವ್ರಿಗೆ ಸಿಕ್ಕಿದೆ. ಈಗ ಅವ್ರು ಆಡೋವಂಥ ಪ್ರತಿಯೊಂದು ಮಾತಿಗೂ ಇನ್ನಷ್ಟು ತೂಕ ಸಿಕ್ಕಿದೆ. ಹೀಗಾಗಿ RSS ಈಗ ಎಚ್ಚೆತ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ RSS ಒಂದು ಕಿವಿ ಮಾತನ್ನ ಸಂದೇಶದ ಮೂಲಕ ಕಳಿಸಿದೆ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ನೀವು ಕೌಂಟರ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ RSS ಸಮಸ್ಯೆಗೆ ಸಿಲುಕೊಳ್ಳುತ್ತೆ, ಮುಜುಗರಕ್ಕೆ ಈಡಾಗುತ್ತೆ. ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಿಗೆ ಮುಜುಗರಕ್ಕೀಡಾಗುತ್ತೆ, ಅದು ಬಿಜೆಪಿಗೂ ಕೂಡ ತೊಂದರೆ ಆಗುತ್ತೆ. ಚುನಾವಣಾ ಹೊಸ್ತಿಲಿನಲ್ಲಿ ಇದನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ. ಈಗಲೇ ಎದ್ದಿರೋ ಅಂತ ಸಮಸ್ಯೆಯನ್ನ ಬೇರ್ ಸಮೇತ ಈಗಲೇ ಕಿತ್ತು ಹಾಕಿ ಅದನ್ನ ದೊಡ್ಡದಾಗಿ ಬಿಡಬೇಡಿ ಅನ್ನೋ ಸಂದೇಶವನ್ನ ಎಚ್ಚರಿಕೆಯ ಮೂಲಕ ರಾಜ್ಯ ಬಿಜೆಪಿ ನಾಯಕರಿಗೆ RSS ಪ್ರಮುಖರು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.